ಮೈತ್ರಿ ಅನಿವಾರ್ಯನಾ ಸರ್? ಸರ್ ಖಂಡಿತ ಹೌದು. ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ತಾವೆಲ್ಲ ನೋಡ್ತಾ ಇದ್ರಿ ಯಾವ ಥರ ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಂತ. ಇದು ಭ್ರಷ್ಟ ಸರ್ಕಾರ ಇರ್ಬೋದು ಮತ್ತು ಆಡಳಿತ ವಿಚಾರದಲ್ಲಿರ್ಬೋದು ಮತ್ತು ಏನು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಎಲ್ಲ ಶಾಸಕರ ಅನ್ಯಾಯ ಅಂತ ಸಂದರ್ಭದಲ್ಲಿ ತಾವೇ ನೋಡ್ತಾ ಇದ್ದೀರಿ. ಏನು ಚನ್ನಪಟ್ಟಣ ಚುನಾವಣೆ ಸಂದರ್ಭದಲ್ಲಿ ಏನು ಅವರು ಮಹಿಳೆಯರಿಗೆ ಕೊಡುವಂಥದ್ದು ಎಲ್ಲ ಭಾಗ್ಯಗಳು ಅದೇ ಒಂದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಎಲ್ಲ ಕೊಟ್ಬಿಡ್ತಾರೆ. ಈಗಲೂ ಕೂಡ 3-4 ತಿಂಗಳಿಂದ ಅದು ಕೊಟ್ಟಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸಂದರ್ಭ ಬರೋಂಥ ಸಂದರ್ಭ ಒಂದೇ ಸತಿ ಅವರು ಸೇರಿಸಿ ಹಣವನ್ನು ಕೊಡುವಂಥ ಒಂದು ದುರಾಡಳಿತ ಒಂದು ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಆಡಳಿತ ಮಾಡ್ತಾರೆ. ಇದನ್ನು ನಾವು ಸೋಲಿಸಬೇಕು ಅಂದ್ರೆ ನಾವು ನಮ್ಮ JDS ಮತ್ತು BJP ಪಕ್ಷ ಒಂದಾಗೆ ನಾವು ಮಾಡಬೇಕು. 28ಕ್ಕೂ ಖಂಡಿತ ಆಗುತ್ತೆ ಸರ್. ಏನು ಗೊಂದಲ ಆಗಲ್ಲ, ಯಾವುದು ಗೊಂದಲ ಹಾಸನ ಸಿಟಿಲಿ ಏನೋ ಖಂಡಿತ ಇಲ್ಲ ಸರ್. ಎಲ್ಲ ಒಂದ್ ಕಡೆ ಕುಮಾರಣ್ಣ ಅವ್ರ ಕೇಂದ್ರ ಸಚಿವರು ವಿಚಾರ ಮಾತಾಡ್ತಾ ಇದ್ರಿ. ನಾನು ಶಿಡ್ಲಘಟ್ಟದಲ್ಲಿ ಮೇಲೂರು ರವಿಕುಮಾರ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ತಲೆ ಕೆಡಿಸ್ಕೊಳ್ಳಲ್ಲ, ಇವರು ಅನುದಾನ ಬೇಕಾಗಿಲ್ಲ, ಸೆಂಟ್ರಲ್ ನಿಂದ ಎತ್ಕೊಳ್ತೀನಿ ಅಂತ. ನಿಮ್ಗೆ ಅದ್ರ ಬಗ್ಗೆ ಎಷ್ಟು ವಿಶ್ವಾಸ ಇದೆ ಕುಮಾರಣ್ಣ ಅವರು? ಏನು ಸೆಂಟ್ರಲ್ ಇಂದ ಮೊನ್ನೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಮ್ಮ ನಗರ ಭಾಗಕ್ಕಿರ್ಬೋದು, ನಮ್ಮದು ಏನು ಜಿಲ್ಲಾ ಮಟ್ಟದ ಕ್ರೀಡಾಂಗಣ ಇದೆ. ಹಾಗಾಗಿ ನಮ್ಮ ಸೆಂಟ್ರಲಿಂದ ಖೇಲೋ ಭಾರತ್ ಇದರಲ್ಲೂ ಕೂಡ ನಾವು ತರಬಹುದು, ಖೇಲೋ ಇಂಡಿಯಾ ಇದರಲ್ಲಿ. ಹೌದು. ಹಾಗಾಗಿ ಭಾಳಷ್ಟು ಅನುದಾನ ತಂದು ನಾವು ಸೆಂಟ್ರಲಿಂದ ಕೂಡ ಮಾಡ್ತೀವಿ ಸರ್. ಆ ಥರದ್ದೇನು ಇದಿಲ್ಲ. ನಮ್ಮ ಒಂದು ಅದು ಹೇಳಿದ್ನಲ್ಲ ಈಗಾಗಲೇ, ಈಗ ಮೊನ್ನೆ ಸೆಷನಲ್ಲಿ ಕೂಡ ಇದಾಗಿದೆ. ನಮ್ಮ ಏನು ಮಹಾನಗರ ಪಾಲಿಕೆಗೆ ಯಾವ್ಯಾವ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಮೇಲ್ದರ್ಜೆಗೆ ಏರಿಸಿದ್ದಾರೆ, ಅದು ಸಹಜವಾಗಿ ಅದಕ್ಕೆ ಅನುದಾನ ಬಂದೇ ಬರುತ್ತೆ. ನಮ್ಮದು ಕಂದಾಯ ಇದು ಉಂಟು. ಹಾಗಾಗಿ ನಾವು ದೊಡ್ಡ ಮಟ್ಟದಲ್ಲಿ ನಾವು ಸೆಂಟ್ರಲಿಂದನೂ ಕೂಡ ತಂದು ಮಾಡ್ತೀವಿ ಸರ್. ನಿಮ್ಗೇನು ರಾಜಕೀಯ ಹೊಸ್ತೇನಲ್ಲ ಸರ್, ಚುನಾವಣೆ ಅಷ್ಟೇ ಹೊಸ್ತು. ಅದರಲ್ಲಿ ನೀವು ಫಸ್ಟ್ ಶುಭಾರಂಭನೂ ಮಾಡಿದ್ರಿ. ಹಾಸನಕ್ಕಿರೋ ಸಮಸ್ಯೆ ಏನು ಸರ್? ಸರಿ, ಹಿಂದೆ ಹಾಸನಿಗೆ ಭಾಳಷ್ಟು ಕೆಲಸಗಳಾಗಿದೆ, ತಾವೇನು ನೋಡ್ತಾ ಇದ್ದೀವಿ. ಹೌದು. ಈಗ ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಅವರ ಒಂದು ಇದರಲ್ಲಿ ನೇತೃತ್ವದಲ್ಲಿ ಸನ್ಮಾನ್ಯ ದೇವೇಗೌಡರು ಮತ್ತು ರೇವಣ್ಣರ ಒಂದು ಆಶೀರ್ವಾದದಿಂದ ಹಾಸನ ಇವತ್ತು ಹೆಡ್ ಕ್ವಾರ್ಟರ್ಸ್ ಭಾಳಷ್ಟು ಅಭಿವೃದ್ಧಿ ಆಗಿದೆ. ತಾವು ನೋಡಿದ್ದೀರಿ. ಏರ್ಪೋರ್ಟ್ ವಿಚಾರ ಇರ್ಬೋದು, ಫ್ಲೈಓವರ್ ವಿಚಾರ ಇರ್ಬೋದು, ನಮ್ಮ ಜಿಲ್ಲಾಸ್ಪತ್ರೆ ಸರ್, ನಾನು ನಮ್ಮ ಹಾಸನ ಅಂತ ಹೇಳಲ್ಲ, ನಮ್ಮ ಜಿಲ್ಲಾಸ್ಪತ್ರೆ ಭಾಳಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಹೈಟೆಕ್ ಆಗಿ ಉಂಟು. ಈಗಾಗಲೇ ಸೆಂಟ್ರಲಿಂದನೂ ಕೂಡ ಅನುದಾನ ಬರ್ತಾ ಇರುತ್ತೆ. ನಮ್ಮ ರೆಗ್ಯುಲರ್ ಗ್ರಾಂಟ್ಸ್ ಏನು ನಮ್ಮ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂಗೆ ಜಿಲ್ಲಾಸ್ಪತ್ರೆಗೆ ನನ್ನೇನು ಕೂಡ 10 ಕೋಟಿ ಬಂದಿದೆ. ಈಗಾಗಲೇ ಒಂದು 8 ಕೋಟಿ ಬಂದು ಗುದ್ಲಿ ಪೂಜೆ ಮಾಡಿದ್ದೀವಿ. ಇನ್ನೊಂದು 10 ಕೋಟಿ ಕೆಲಸ ನಾವು ಪೂಜೆ ಮಾಡಬೇಕಿನ್ನು. ನಾನು ಟೆಂಡರ್ ಓಪನ್ ಆಗಿದೆ. ಸೆಂಟ್ರಲಿಂದ ಬಂದಿರೋಂಥ ಅನುದಾನ ಅದು ಒಂದು 5-6 ಜಿಲ್ಲೆಗೆ ಮಾತ್ರ ಬಂದಿದೆ. ಮುಂದಿನ ದಿನಗಳಲ್ಲಿ ಇಂಥ ಕೋವಿಡ್ ಅಂತ ಒಂದು ಕಾಯಿಲೆ ಮುಂದೆ ಮರುಕಳಿಸಿದ್ರೆ ಅದು ಯಾವ ರೀತಿ ನಾವು ಎದುರಿಸಬೇಕು ಅಂತ ಪ್ರತಿಯೊಂದಕ್ಕೂ ಕೂಡ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ಅನುದಾನವನ್ನು ಸೆಂಟ್ರಲಿಂದ ಕೊಟ್ಟಿದ್ದಾರೆ. 10 ಕೋಟಿ ಬಂದಿದೆ ಸರ್. ಅದು ಟೆಂಡರ್ ಆಗಿದೆ, ಇನ್ನೇನು ಪೂಜೆ ಮಾಡಬೇಕು. ಹಾಗಾಗಿ ನಮ್ಮ ಜಿಲ್ಲಾಸ್ಪತ್ರೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಯಿಂದ, ಮಡಿಕೇರಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಯಿಂದ ನಮ್ಮ ಹಾಸನ ಜಿಲ್ಲಾಸ್ಪತ್ರೆಗೆ ಬರ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ನಮ್ಮ ಹಾಸನ ಜಿಲ್ಲೆಗೆ ಆಗಿದೆ. ಈಗಾಗಲೇ 18 ಕೋಟಿ ಅನುದಾನ ನಮ್ಮ ಏನು ಫ್ಲೈಓವರ್ ಇತ್ತು ಹಾಸನಲ್ಲಿ, ನಗರ ಭಾಗದಲ್ಲಿರೋಂಥ ಫ್ಲೈಓವರು, ಅದಕ್ಕೂ ಕೂಡ ಈಗಾಗಲೇ 18 ಕೋಟಿ ನಮ್ಮ ಸೆಂಟ್ರಲ್ ಫಂಡಿಂದ ಬಂದು ಅದು ಕಾಮಗಾರಿ ನಡೀತಾ ಇದೆ. ಶೀಘ್ರದಲ್ಲಿ ಅದು ಕೂಡ ಮುಗಿಯುತ್ತೆ ಸರ್. ಹಾಗಾಗಿ ನಮ್ಮ ಹಾಸನ ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಆಗಿತ್ತು. ಹಾಗಾಗಿ ಮುಂದೆನೂ ಕೂಡ ನಡೀತಾ ಇದೆ ಸರ್, ಏನು ತೊಂದರೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ. ಒಬ್ಬ ಶಾಸಕರಿಗೆ ತಮ್ಮದೇ ಆದ ಒಂದು ಪ್ರಿಯಾರಿಟಿ ಇರುತ್ತೆ. ಯಾಕೆಂದರೆ 5 ವರ್ಷದಲ್ಲಿ ಯಾರೋ ಕನ್ನಂಬಾಡಿ ಕಟ್ಟಕ್ಕಾಗಲ್ಲ. ಅವಕಾಶಗಳು ಬೇಕೇ ಬೇಕು. ತಪ್ಪು ಮಾಡ್ಬೋದು, ಸರಿ ಆಗ್ಬೋದು, ಆದರೆ ಜನರ ವಿಶ್ವಾಸ ಮುಖ್ಯ. ಜನರ ಜೊತೆ ಹೆಗ್ಲ ಮೇಲೆ ಕೈ ಹಾಕೊಂಡು ಸುತ್ತಬೇಕು, ಅವಾಗಲೇ ಜನನಾಯಕ ಆಗೋದು. ಶಾಸಕರಿಗೆ ಪ್ರಿಯಾರಿಟಿ ಇರುತ್ತೆ. ಒಂದು ಶಿಕ್ಷಣ, ಒಂದು ಆರೋಗ್ಯ, ಒಂದು ಕೃಷಿ. ಈ ಅವಧಿಲಿ ನಾನು ಏನಾರು ಒಂದು ಮಾಡಬೇಕಪ್ಪ ನನ್ನ ಜನಕ್ಕೆ ಅಂತ ನಿಮ್ಮ ಪ್ರಿಯಾರಿಟಿ ಏನು ಸರ್? ಸರ್, ತಾವು ಹೇಳಿದರೆ ಶಿಕ್ಷಣ ಮತ್ತು ತಾವು ಹೇಳಿದಾಗೆ ಆರೋಗ್ಯ ಭಾಳಷ್ಟು ದೊಡ್ಡ ನಮ್ಮ ಒಂದು ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಂದ ಒಂದಂತಲ್ಲ, ಎಲ್ಲ ಒಂದು ಜನಸಾಮಾನ್ಯರಿಗೆ. ಹಾಗಾಗಿ ನಾನು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಶಾಲೆಗಳು, ಮುಖ್ಯವಾಗಿ ಹಳ್ಳಿಗಳ ಕಡೆ ಭಾಳಷ್ಟು ಶಾಲೆಗಳು ದುಸ್ಥಿತಿಯಲ್ಲಿದೆ. ಆದರೂ ಕೂಡ ನಾನೇನು ಮಾಡ್ತೀನಿ, ನನ್ನ ವೈಯಕ್ತಿಕವಾಗಿ ಈ ಶಾಸಕರ ನಿಧಿ ಬರೋದು ಭಾಳಷ್ಟು ಲೇಟ್ ಆಗುತ್ತೆ, ವರ್ಷಕ್ಕೊಂದ್ಸತಿ ಇದು ಮಾಡ್ತಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ನನ್ನ ಒಂದು ಸ್ನೇಹಿತರು ಬಳಗ ಮತ್ತು ಬೇರೆಯವರು ಇರ್ಬೋದು, ಅವರ ಒಂದು ಸಹಕಾರದೊಂದಿಗೆ, ನಮ್ಮ ಕುಟುಂಬದ ಒಂದು ಸಹಕಾರದೊಂದಿಗೆ ನಾನು ಮುಂಚೆನೇ ಏನು ಅನುದಾನ ಬರೋದು ಕಾಯಲ್ಲ ಸರ್. ಓಕೆ, ಮುಂಚೆನೇ ಕೆಲಸನ ಮಾಡಿಸಿರ್ತೀವಿ. ತದನಂತರ ಆಮೇಲೆ ಗ್ರಾಂಟ್ ಹಾಕೋದು ಇರ್ಬೋದು, ಮತ್ತೊಂದು ಮಾಡ್ತಿರ್ತೀವಿ. ಶಾಲೆಗೆ ಸಂಬಂಧಪಟ್ಟಂಗಿರ್ಬೋದು, ಬಹುತೇಕ ಶಾಲೆಗಳು ನಮ್ಮಲ್ಲಿ ಹಳ್ಳಿಗಳ ಕಡೆ ಸ್ವಲ್ಪ ದುಸ್ಥಿತಿಯಲ್ಲಿದೆ. ಅದು ಬಿಟ್ಟು ನಗರ ಭಾಗದಲ್ಲಿರೋದಂಥದ್ದೆಲ್ಲ ಭಾಳಷ್ಟು ಚೆನ್ನಾಗಿದೆ. ನಮ್ಮಲ್ಲೇನು ಶಿಕ್ಷಕರಿಗೆ ಕೊರತೆ ಇಲ್ಲ. ಯಾಕೆಂದರೆ ಹಾಸನ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಶಿಕ್ಷಕರು ಇಲ್ಲಿಗೆ ಬರೋಕ್ಕೆ ಭಾಳಷ್ಟು ಇಷ್ಟಪಡ್ತಾರೆ. ಹಾಗಾಗಿ ಬೇರೆ ಕ್ಷೇತ್ರದಲ್ಲಿ ಶಿಕ್ಷಕರಿಗಿರ್ಬೋದು ಮತ್ತು ಡಾಕ್ಟರ್ಸ್ಗಳಿಗಿರ್ಬೋದು, PHCಗಳಿಗೆ ಬರೋಂಥದ್ದು ಭಾಳಷ್ಟು ತೊಂದರೆ ಇರುತ್ತೆ. ಯಾಕೆಂದರೆ ತಾಲೂಕು ಲೆವೆಲಲ್ಲಿ ಡಾಕ್ಟರ್ಸ್ಗಳು ಹೋಗಲ್ಲ. ಅದರ ನನ್ನ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ನನಗೆ ಡಾಕ್ಟರ್ಸ್ ಆಗಿರ್ಬೋದು ಮತ್ತು ಶಿಕ್ಷಕರಿಗೆ ಕೊರತೆ ಇಲ್ಲ. ಸ್ವಲ್ಪ ಬಿಲ್ಡಿಂಗ್ಸ್ಗಳಿಗೆ ಮತ್ತು ಏನು
ಕಟ್ಟಡಗಳಿಗೆ ದುಸ್ಥಿತಿಲಿರೋದಕ್ಕೆ ಸ್ವಲ್ಪ ಕೊರತೆ ಇದೆ. ಆದರೂ ಅಷ್ಟೊಂದೇನಿಲ್ಲ, ತಕ್ಕ ಮಟ್ಟಿಗೆ ನಾವು ಸಂಭಾಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಶಿಕ್ಷಣ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಆದರೂ ಕೂಡ ಎಲ್ಲ ಒಂದು ಕಡೆ ನಾವು ನೋಡ್ತಾ ಇರ್ತೀವಿ ಮಾಧ್ಯಮದಲ್ಲಿ ಕೆಲವು ಸಾರ್ವಜನಿಕರು ಮಾತಾಡ್ತಾ ಇರೋದು ನೋಡ್ತಾ ಇರ್ತೀವಿ. ಆದರೂ ಕೂಡ ಮನಸ್ಸಿಗೆ ಭಾಳಷ್ಟು ನೋವಾಗುತ್ತೆ. ಯಾಕೆಂದರೆ ಒಬ್ಬರು ಜನಪ್ರತಿನಿಧಿಗಳಾಗಿ ಶಾಸಕರಾಗಿ ನಾವು ಕೂಡ ಭಾಳಷ್ಟು ಹೋರಾಟ ಮಾಡ್ತಾ ಇರ್ತೀವಿ, ಕೆಲಸಗಳು ಮಾಡಬೇಕು, ನಮ್ಮ ಕ್ಷೇತ್ರದ ನಾವು ಒಳ್ಳೆ ಹೆಸರು ತೊಗೋಬೇಕು, ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಗೊಳಂತ ನಾವು ಕೂಡ ಭಾಳಷ್ಟು ನಿರೀಕ್ಷೆ ಇರುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಅದು ಅವ್ರ ತಪ್ಪು ಅಂತ ಹೇಳಲ್ಲ, ಕೆಲವೊಂದು ಕಡೆ ಭಾಳಷ್ಟು ವೇಗವಾಗಿ ಕೆಲಸ ಆಗಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.